ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ವೆಡ್ನೆಸ್ಡೇ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕೆ ಹೇಳಿದ್ದೆ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಒಂದು ಮದುವೆ ಇದೆ, ಮದುವೆ ಹೋಗ್ಬೇಕು ಅಂತ. ಸೊ ಹಾಗೆ ರೆಡಿ ಆಗ್ತಾ ಇದ್ದವ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ರೆಡಿ ಮಾಡಿದೆ. ಇವಾಗ ಮೆಹಂದಿ ಎಲ್ಲ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಜೆಂಟ್ ಕುಚ್ಚು ಕಟ್ಟೋದಿತ್ತು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅದ್ರ ಜೊತೆ ಇನ್ನೂ 2 ಸೀರೆ ಫಿನಿಶ್ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅದಕ್ಕೆ ಒಂದು ಸಾರಿನ ಅವ್ರು ಬಂದು ತೊಗೊಂಡು ಹೋದ್ಮೇಲೆ ಹಾಗೆ ರೆಡಿ ಆಗ್ತಾ ಇದ್ದೀನಿ ನಮ್ಮ ಫಂಕ್ಷನ್ಗೆ. ಮತ್ತು ಅವತ್ತೇನು ಸ್ಯಾರಿ ಪಿನ್ ಮಾಡಿದ್ನಲ್ಲ, ಅದೆಲ್ಲ ಯಾವ ರೀತಿ ಡ್ರೇಪ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗೆ ಶೇರ್ ಮಾಡೋಣ ಅಂಥೇಳಿ ಸಿಂಪಲ್ ಮೇಕಪ್ ನಂದು. ಸೊ ಅದನ್ನು ಹಾಗೆ ಶೇರ್ ಮಾಡ್ತೀನಿ ಆಯಿತಾ. ಜಸ್ಟು ಇವಾಗಂತೂ ಆಲ್ರೆಡಿ ನನ್ನ ಸ್ಕಿನ್ ಏನು ಗೊತ್ತೋ ಒಂಥರ ಡ್ರೈ ಇರಿಟೇಷನ್ ಥರ ಅನ್ನಿಸ್ತಾ ಇದೆ ನನಗೆ ಆಲ್ರೆಡಿ. ವಿಂಟರ್ ಸೀಸನ್ ಬಂದಾಗ ಡ್ರೈ ಆಗಿಬಿಡುತ್ತೆ, ಸಮ್ಮರ್ ಸೀಸನ್ ಬಂದಾಗ ಫುಲ್ಲು ಒಂಥರ ಆಯಿಲ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗ. ಸೊ ಹಾಗಾಗಿ ಟೋನರ್, ಸೀರಮ್ ಮತ್ತು ಮಾಯ್ಶ್ಚರೈಸರ್ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಇದಿಷ್ಟು ಹಾಕಿದಾಗ ಮಾತ್ರ ನಾವು ಸ್ಕಿನ್ನ ನೀಟಾಗಿ ಹೈಡ್ರೇಟ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತೆ. ಸೊ ನಾನು ಟೋನರ್ ಯೂಸ್ ಮಾಡೋದು ಬಂದ್ಬಿಟ್ಟು ಗುಡ್ ವೈಬ್ಸ್ ಅವಾಗಿಂದನು. ಸೀರಮ್ ಬಂದ್ಬಿಟ್ಟು ಇವಾಗ ಪಾಂಡ್ಸ್ದು ಯೂಸ್ ಮಾಡ್ತಾಯಿದ್ದೀನಿ, ಅದು ನನ್ನ ಫೇಸಿಗೆ ಚೆನ್ನಾಗಿ ಸೆಟ್ ಆಗಿದೆ ಅಂತ. ಇನ್ನು ಮಾಯ್ಶ್ಚರೈಸರ್ ಬಂದ್ಬಿಟ್ಟು ಸೆಟಾಫಿಲ್ ಇದೆ ಮಾಯ್ಶ್ಚರೈಸರ್. ನಾನು ಆಲ್ಮೋಸ್ಟ್ 4 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಸೆಟಾಫಿಲ್ ಮಾಯ್ಶ್ಚರೈಸರ್. ತುಂಬ ಚೆನ್ನಾಗಾಗುತ್ತೆ ನನಗೆ. ಇದೇನು ಗೊತ್ತಾ, ಒಂಥರ ಆಯಿಲ್ ಮಾಡಲ್ಲ ಮತ್ತು ಡ್ರೈಯೂ ಮಾಡಲ್ಲ, ನೀಟಾಗಿ ಫೇಸ್ನ ಪ್ರೆಪ್ ಮಾಡುತ್ತೆ. ಮೆಹಂದಿ ಹಾಕ್ಕೊಂಡಿದ್ದೆಲ್ಲ ಹಾಗೆ ಡ್ರೈ ಆಗಲಿ ಅಂತ ಹೇರಿಸ್ಬಿಟ್ಟಿದ್ದೀನಿ. ಮೆಹಂದಿ ಇವಾಗ ಹಾಕಿರೋದ್ರಿಂದ ಒಂಥರ ಹೇರು ಒಂಥರ ಡ್ರೈ ಥರನೇ ಅನ್ನಿಸ್ತಾ ಇದೆ. ಏನು ನೀವು ಹಂಗೆ ಬನ್ನಿ, ಸ್ನಾನ ಮಾಡ್ಕೊಳ್ಳಿ. ಬಿಸಿ ನೀರು ಬರ್ತಾಯಿದೆ, ಸ್ನಾನ ಮಾಡ್ಕೊಂಬಿಡಿ ಆಯಿತಾ. ಅವರೇನಂದರೆ ಇವಾಗ ಫೀಲ್ಡ್ ವರ್ಕ್ ಇರೋದ್ರಿಂದ ಮನೆಗೆ ಬಂದುಬಿಟ್ಟು ಒಂದು ಸಲ ಫ್ರೆಶ್ ಆಗಿ ಸ್ನಾನ ಮಾಡಿಬಿಡ್ತಾರೆ. ಸಮ್ಟೈಮ್ಸ್ ಏನಂದರೆ ಬಿಸಿನೀರು ಇರೋಲ್ಲ, ಈ ಥಂಡಿ ಕಾಲದಲ್ಲಿ ಬಿಸಿನೀರು ಇರೋದಿಲ್ಲ, ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವಾಗ ಏನಿಲ್ಲ, ಆಲ್ಮೋಸ್ಟ್ 3 ಡೇಸಿಂದ ತುಂಬಾ ಬಿಸಿಲಿದೆ. ಸೊ ಹಂಗಾಗಿ ಬಿಸಿಯಾಗಿದೆ ನೀರು, ಸ್ನಾನ ಮಾಡ್ಕೊಂಬಿಡಿ ರೆಡಿ ಆಗೋದಕ್ಕೆ ಅಂತೇಳಿ ಹೇಳಿದೆ. ನಾನು ಕೂಡ ಅವರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ರೆಡಿ ಆಗಿಬಿಡ್ತೀನಿ. ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾಯಿರೋ ಪ್ರೈಮರ್ ಬಂದುಬಿಟ್ಟು ರೆನೆ, ಇದು ಪೋರ್ ಮಿನಿಮೈಸಿಂಗ್ ಪ್ರೈಮರ್. ನೋಡ್ಬೋದು ಒಂದೇ ಸ್ವೈಪಲ್ಲಿ ಎಷ್ಟು ನೀಟಾಗಿ ಪೋರ್ ಮಿನಿಮೈಸ್ ಆಗ್ತಾಯಿದೆ ಅಂತ. ಸೊ ಎಲ್ಲೆಲ್ಲಿ ಆಯಿಲ್ ರಿಲೀಸ್ ಆಗುತ್ತಲ್ಲ, ಟೀ ಝೋನ್ ಅಂತಾರಲ್ಲ, ಸೊ ಆ ಥರ ಝೋನಲ್ಲಿ ಹಾಕೋಬೇಕಂತ. ಜಸ್ಟ್ ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಸಾಫ್ಟ್ ಆಗುತ್ತೆ ಮತ್ತು ಫೌಂಡೇಶನ್ ಕೂಡ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅಂದ್ಬಿಟ್ಟು ಹಾಕಿರೋವಂಥದ್ದು. ಸೊ ಪ್ರೈಮರ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫೌಂಡೇಶನ್. ನಾನು ಬಂದ್ಬಿಟ್ಟು ಶುಗರ್ ಕಾಸ್ಮೆಟಿಕ್ದು ಫೌಂಡೇಶನ್ನ ಯೂಸ್ ಮಾಡೋವಂಥದ್ದು, ಏಸ್ ಆಫ್ ಫೇಸ್ 3 ಚಕೋಸಿನ್ ನನ್ನ ಶೇಡ್. ಸೊ ಇದು ತೊಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಆಯಿತಾ ಅಂತ. ಹೊಸದು ತೊಗೋಬೇಕು, ಬಟ್ ನನಗೆ ನನ್ನ ಫೇಸಿಗೆ ಈ ಒಂದು ಶೇಡ್ ಏನಿದೆಲ್ಲ ಅದು ನೀಟಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಮಿರರ್ ನೋಡಿಕೊಂಡು ಬ್ಲೆಂಡ್ ಮಾಡ್ಕೊಡ್ತೀನಿ. ಇಲ್ಲಿ ಮೊಬೈಲ್ ಕ್ಯಾಮ್ರಾದಲ್ಲಿ ನನಗೆ ಅಷ್ಟು ಗೊತ್ತಾಗಲ್ಲ, ಸೊ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಇದಾಗುತ್ತೆ. ಹಾಗಾಗಿ ಮಿರರ್ ನೋಡ್ಕೊಂಡು ನಾನು ಬ್ಲೆಂಡ್ ಮಾಡ್ಕೊಡ್ತೀನಿ. ಸೊ ಆಲ್ವೇಸ್ ನಾನು ಲಿಪ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದು ಮರ್ತ್ಬಿಡ್ತೀನಿ, ಯಾವಾಗಲೂ ಹಂಗೆ ಆಗುತ್ತೆ. ಆಮೇಲೆ ಲಿಪ್ಸ್ಟಿಕ್ ಹಚ್ಚುವಾಗ ನೆನಪಾಗುತ್ತೆ, ಅಯ್ಯೋ ಸಮ್ಮರಲ್ಲಿ ಏನು ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ನನಗೆ. ಈ ಥರ ವಿಂಟರಲ್ಲಿ ಡ್ರೈ ಆಗಿಬಿಡುತ್ತಲ್ಲ, ಅದಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ಫೌಂಡೇಶನ್ ಎಲ್ಲ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಐಲೈನರು ಕೂಡ ಮಿರರ್ ನೋಡ್ಕೊಂಡೇ ಮಾಡ್ತೀನಿ, ನನಗೆ ಇಲ್ಲಿ ನೋಡ್ಕೊಂಡು ಮಾಡೋದ್ರಲ್ಲ. ಸೊ ಐಲೈನರ್, ಲಿಪ್ಸ್ಟಿಕ್, ಸ್ವಲ್ಪ ಐಬ್ರೋ ಮಾಡ್ಕೊಳ್ತೀನಿ, ಏಕೆಂದರೆ ಐಬ್ರೋ ಮಾಡಿಸಿಲ್ಲ ನಾನು. ಸ್ವಲ್ಪ ಪೆನ್ಸಿಲ್ ಮಾಡಿಬಿಟ್ಟು
ಸೊ ಐಲೈನರ್ಗೆ ನಾನು ಯೂಸ್ ಮಾಡಿರೋದು ಬಂದ್ಬಿಟ್ಟು ಲ್ಯಾಕ್ಮಿ ಐಕಾನಿಕ್ ವಾಟರ್ ಪ್ರೂಫ್. ಇದು ತುಂಬಾ ಚೆನ್ನಾಗಿದೆ. ಇದು ಮೇ ಬಿ 150 or 180 ಆ ಥರ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ಈಸಿ. ನಾನು ಯೂಶ್ವಲಿ ಪೆನ್ಸಿಲ್ ಥರ ಯೂಸ್ ಮಾಡ್ತಾಯಿದ್ದೆ, ಬಟ್ ಇದು ಬಂದಮೇಲೆ ನನಗೆ ನೀಟಾಗಿ ಇದೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ಇಷ್ಟು ಲಿಪ್ಸ್ಟಿಕ್ಕಿಗೆ ನ್ಯೂಡ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಿಸ್ ಬ್ಯೂಟಿದು ತೊಗೊಂಡಿದ್ದೀನಿ. ಶೇಡ್ ಬಂದ್ಬಿಟ್ಟು 07 ಮೌವೆ ಬ್ಲಷ್ ಅಂತಲೂ ಇದೆ. ಸೊ ಈ ಒಂದು ಶೇಡನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ರೀಸೆಂಟಾಗಿ ನಾನು ಪರ್ಪಲಿಂದ NY ಬೇದು 2 ಲಿಪ್ ಲೈನರ್ ಇದನ್ನು ತರಿಸಿದ್ದೀನಿ. ಅಂದ್ಬಿಟ್ಟು ಒಂದು ಪೀಸಿಗೆ 75 rupees. ಇದು ಕೂಡ ನಾನು ನ್ಯೂಡ್ ಕಲರಲ್ಲೇ ತರಿಸಿರುವಂಥದ್ದು. ಇವತ್ತು ಇದನ್ನು ಯೂಸ್ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಯೂಸ್ ಮಾಡಿಬಿಟ್ಟು ನಾನು ರಿವ್ಯೂನ ಹೇಳ್ತೀನಿ. ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಜಸ್ಟ್ ನಾನು ತರಿಸಿರೋದನ್ನ ರಿವ್ಯೂ, ನಿಮಗೆ ಆನೆಸ್ಟ್ ರಿವ್ಯೂನ ನಿಮ್ಗೆ ಹೇಳ್ತೀನಿ ಆಯಿತಾ. ಸೊ ಲಿಪ್ ಲೈನರು ಅದನ್ನೇ ಕೂಡ ಫಿಲ್ ಮಾಡಿದೆ, ಬಟ್ ನ್ಯೂಡಾಗಿ ಏನಿಲ್ಲ, ಡಾರ್ಕಾಗಿ ಕಾಣಿಸ್ತಾ ಇದೆ. ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ನೋಡೋಣ ಅಂಥೇಳಿ ಕೈ ಮೇಲೆ ಲೈಟಾಗಿ ಬರ್ಕೊಂಡ 2 ಕಲರ್ನ ಎಷ್ಟು ಸ್ಮಡ್ಜ್ ಮಾಡಿದ್ರೂ ಹೋಗ್ತಾನೆ ಇಲ್ಲ. ಮೇ ಬಿ ನೀರು ಹಾಕ್ಬಿಟ್ಟು ಒರೆಸಿದ್ರೆ ಹೋಗುತ್ತಾ ಏನೋ ಗೊತ್ತಿಲ್ಲ. ಕೈಯಲ್ಲಂತೂ ಆಗಿಂದ ರಬ್ ಮಾಡ್ತಾನೆ ಇದ್ದೀನಿ, ಹೋಗ್ತಾನೆ ಇಲ್ಲ. ಸುಮ್ಮನೆ ನೋಡೋಣ ಯಾವುದು ಕಲರ್, 2 ಕಲರಲ್ಲಿ ಯಾವುದು ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊಂಡು ಎಷ್ಟು ನಾವು ಹಿಂಗೆ ಮಾಡ್ತಾಯಿದ್ದೀನಿ. ತುಂಬ ರಬ್ ಮಾಡಿ ತೆಗೆದ್ರು ಹೋಗ್ತಾಯಿಲ್ಲ. ಚೆನ್ನಾಗಿದೆ ಲಿಪ್ಸ್ಟಿಕ್ ಅಂದರೆ ಲಿಪ್ ಲೈನರ್ ಕಮ್ ಲಿಪ್ಸ್ಟಿಕ್. ಸೊ ಇದನ್ನು ನಾನು ನಂಬರ್ ಗೊತ್ತಿಲ್ಲ, ನೀರಲ್ಲಿ ತುಂಬ ಚಿಕ್ಕದಾಗಿ ಬರೆದಿರ್ತಾರೆ, ಗೊತ್ತಾಗೋದು ಇಲ್ಲ. ಸೊ ಈ ಒಂದು ಲಿಪ್ ಲೈನರ್ನ ಆ್ಯಸ್ ಅ ಲಿಪ್ಸ್ಟಿಕ್ ಕೂಡ ನಾನು ಯೂಸ್ ಮಾಡಿದ್ದೀನಿ. ಸೊ ಹೇಗಿದೆ ಕಲರ್ ಅಂತ ಕಮೆಂಟ್ ಮಾಡಿ ಆಯಿತಾ. ಇನ್ನೊಂದು ತುಂಬ ನ್ಯೂಡ್ ಇದೆ. ಸೊ ನೋಡ್ಬೋದು, ತುಂಬ ನ್ಯೂಡ್ ಇದೆ. ಇದು ಈ ಕಲರ್ ಇದೆ. ಇದನ್ನು ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಏನಾದ್ರು ಅಪ್ಲೈ ಮಾಡಿದ್ರೆ ಅದನ್ನು ತೋರಿಸ್ತೀನಿ ನಿಮಗೆ, ಆಗ ಶೇರ್ ಮಾಡ್ತೀನಿ. ಸೊ ಜಸ್ಟ್ ಇವಾಗ ಅದನ್ನು ಅಪ್ಲೈ ಮಾಡಿದ್ದೀನಿ. ಆಯಿತು, ಮೇಕಪ್ ಆಯಿತು ನಂದು. ಇನ್ನು ಸ್ಟಿಕರ್ ಇಟ್ಕೊಂಡು ಬ್ಯಾಂಗಲ್ಸ್ ಎಲ್ಲ ವೇರ್ ಮಾಡಿಬಿಟ್ಟು ಸ್ಯಾರಿ ವೇರ್ ಮಾಡೋದು ಅಷ್ಟೇ. ಸೊ ಬ್ಯಾಂಗಲ್ಲ ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ, ರೆಡ್ ವಿತ್ ಗ್ರೀನ್ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಜೊತೆ ಒಂದು ಮೀಡಿಯಮ್ ಸೈಜ್ ಗೋಲ್ಡನ್ ಬ್ಯಾಂಗಲ್ ಮತ್ತು 2 ಸ್ಮಾಲ್ ಸೈಜ್ ಗೋಲ್ಡನ್ ಬ್ಯಾಂಗಲ್ಸ್ ಜೊತೆ ಪೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಇದೆ. ನಾನು ಸಿಂಪಲ್ ಮೇಕಪ್ ಆಯಿತು. ಇವಾಗ ಸ್ಯಾರಿ ಎಲ್ಲ ವೇರ್ ಮಾಡಿಬಿಟ್ಟು ಫೈನಲ್ ಔಟ್ಲುಕ್ ಹೆಂಗೆ ಬರುತ್ತೆ ಅಂಥೇಳಿ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಸ್ಟಿಕ್ಕರ್ ಚೇಂಜ್ ಮಾಡಿಬಿಟ್ಟೆ, ಅದು ಯಾಕೋ ತುಂಬ ದೊಡ್ಡದು ಆ ಥರ ಅನ್ನಿಸ್ತಾ ಇತ್ತು. ಈ ಒಂದು ಗ್ರೀನ್ ಕಲರ್ ನೆಕ್ ಪೀಸ್ ಹಾಕ್ಕೊಂಡು ಮತ್ತು ಜ್ಯುವೆಲರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಇದು ಕೂಡ ನಾನು ಚಿಕ್ಕಪೇಟೆಯಿಂದ ತೊಗೊಬಂದಿದ್ದು, ನಾನು ಡೀಟೇಲಾಗಿ ಶೇರ್ ಮಾಡ್ತೀನಿ ಯಾವುದು ಏನು ಅಂತ. ಮತ್ತು ಸ್ಯಾರಿ ಕೂಡ ಅಷ್ಟೇ ನೋಡ್ಬೋದು. ನಿಜವಾಗ್ಲೂ ಆ ಥರ ನಾವು ಸ್ಯಾರಿ ಪಿನ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಸ್ಯಾರಿನ ವೇರ್ ಮಾಡ್ಬೋದು ಅಂತೇಳಿ ಹೇಳ್ತೀನಿ, ಯಾವುದೇ ರೀತಿ ತೊಂದರೆ ಇಲ್ಲದೆ. ನಾನು ಅವತ್ತೇನು ಪ್ಯಾಕ್ ಮಾಡಿದ್ದೋ ಅಂದರೆ ಬಾಕ್ಸ್ ಫಿಟ್ಟಿಂಗ್ ಏನು ಮಾಡಿದೆ ಅಲ್ವಾ, ಸೊ ನೀಟಾಗಿತ್ತು. ಮತ್ತು ಅದೇ ರೀತಿ ಸ್ಯಾರಿ ಡ್ರೇಪ್ ಆಯಿತು. ಐರನ್ ವಿತೌಟ್ ಐರನ್ ಇಲ್ಲದೆ ನೀಟಾಗಿ ಸ್ಯಾರಿ ಡ್ರೇಪ್ ಆಗಿದೆ. ನಾನು ಇದುವರೆಗೂ ಸ್ಯಾರಿ ನಾನು ವೇರ್ ಮಾಡಿರೋದ್ರಲ್ಲಿ ಇದು ಕೂಡ ಒಂದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸಾಧ್ಯ ಆದರೆ ಪೂರ್ತಿ ಲುಕ್ಕನ್ನು ನಾನು ಶೇರ್ ಮಾಡ್ತೀನಿ. ಇವಾಗ ಲೇಟ್ ಆಗಿಬಿಟ್ಟಿದೆ, ಆಲ್ರೆಡಿ 8:15 ಆಗ್ತಾಯಿದೆ. 8 ಗಂಟೆ ಸಾರಿ ಇಲ್ಲ, ನೋಡ್ಬೋದು ವಾಚಲ್ಲಿ 8:10 ಅಂದರೆ 7:50 7:50 ಆಗ್ತಾಯಿದೆ. ಅವರೆಲ್ಲ ಕೆಳಗಡೆ ಇದ್ದಾರೆ, ನಾನು ಲಾಕ್ ಹಾಕ್ಕೊಂಡು ಕೆಳಗಡೆ ಹೋಗಬೇಕು. ಸೊ ಬನ್ನಿ ಮದುವೆಗೆ ಹೋಗೋಣ. ಮದುವೆ ಬಂದ್ಬಿಟ್ಟು ನಮ್ಮ ಅಮ್ಮನ ಅಕ್ಕನ ಮಗನ ಮದುವೆ. ಸೊ ನನಗೆ ಅಣ್ಣನ ಮಗ ಆಗಬೇಕು, ಅವ್ರ ಮದುವೆ ಇರೋವಂಥದ್ದು. ಹೋಗಿ ಬರ್ತೀನಿ, ಮದುವೆ ಮುಗಿಸ್ಕೊಂಡೆಲ್ಲ ನಮ್ಮ ಅಮ್ಮನ ಮನೆ ಕಡೆ ರಿಲೇಷನ್ ಎಲ್ಲರೂ ಬಂದಿರ್ತಾರೆ. ಸೊ ಎಲ್ಲ ಮಾತಾಡಿಸ್ಕೊಂಡು ಬರ್ತೀನಿ ಆಯಿತಾ. ಮದುವೆ ಇದ್ದಿದ್ದು ಬಂದುಬಿಟ್ಟು ಸುಂಕದಕಟ್ಟೆನಲ್ಲಿ ನಮ್ಮ ಮನೆಗೆ ತುಂಬಾ ನಿಯರೆಸ್ಟು. ನಾವು ಬೇಗನೆ ಹೋಗಿದ್ವಿ. ಅವತ್ತು ವೀಕ್ ಡೇಸ್ ಆಗಿದ್ದರಿಂದ ಬರೋರೆಲ್ಲ ಸ್ವಲ್ಪ ಲೇಟಾಗಿ ಬಂದರು ಅಂತ ಅಂದ್ಕೊಳ್ತೀನಿ. ನಾವು ಹೋದಾಗ ಏನೋ ಅಷ್ಟೊಂದು ಜನ ಇರಲಿಲ್ಲ. ಸೊ ಬೇಗ ಹೋಗಿ ಸ್ಟೇಜ್ ಮೇಲೆ ಹುಡುಗಿ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದ್ವಿ. ಈಗೇನು ಆ ಕಡೆ ಈ ಕಡೆ ಲಾಸ್ಟಲ್ಲಿ ನಿಂತಿದ್ದಾರಲ್ಲ, ಸೊ ಅವರೇ ಅಣ್ಣ ಅತ್ತಿಗೆ ಅವ್ರ ಮಗನ ಮದುವೆನೇ ಇದ್ದಿದ್ದಂಥದ್ದು. ಹೋಗ್ಬಿಟ್ಟು ವಿಶ್ ಮಾಡಿಬಿಟ್ಟು ಆಮೇಲೆ ಬಂದು ರಿಲೇಷನ್ ಎಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಈ ಫಸ್ಟಿಗೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಮ್ಮನ ಮಗಳು ಪಕ್ಕದಲ್ಲಿ ಕೂತ್ಕೊಂಡಿರೋದು, ಅವರಷ್ಟೇ ಬಂದಿದ್ದು. ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ದೆ. ಅದಾದಮೇಲೆ ನನ್ನ ಸೋದರತ್ತೆ ಮಗಳು ಮಗ ಎಲ್ಲರೂ ಕೂಡ ಬಂದರು ಅರಸೀಕೆರೆಯಿಂದ. ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಈ ಸೀರಿಯಲ್ ಅಂತೂ ಯಾಕೋ ಗೊತ್ತಿಲ್ಲ ತುಂಬ ದಪ್ಪ ಕಾಣಿಸ್ತಾ ಇದೆ ನಾನು. ಅದು ಮೇಜರಾಗಿ ಪ್ರಾಬ್ಲಮ್ ಆಗಿದ್ದು ಬಂದು ಬ್ಲೌಸು, ಅದು ತುಂಬಾ ಒಂಥರ ಏನು ಹೇಳ್ತಾರೆ
ಫಿಟ್ಟಿಂಗಾಗಿ ಹೊಲ್ದೇ ಇರಲಿಲ್ಲ. ನಾನು ಲಾಸ್ಟ್ ಟೈಮೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಇಷ್ಟಪಟ್ಟು ನಾನು ಬ್ಲೌಸ್ನ ವರ್ಕ್ ಮಾಡಿಸ್ಕೊಂಡಿದ್ದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಬ್ಲೌಸ್ ಸ್ಟಿಚ್ಚಿಂಗೇ ಚೆನ್ನಾಗಿ ಮಾಡಿರಲಿಲ್ಲ. ಇವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಮಗಳು, ಅವರ ಮಗಳು, ಅತ್ತೆ ಮಗಳು ಪ್ಲಸ್ ಅವ್ರ ಮಗಳು, ಹಿಂದೆ ನಿಂತ್ಕೊಂಡಿರೋ ನಮ್ಮ ಅತ್ತೆ ಮಗ, ಮಧ್ಯದಲ್ಲಿ ಮಾತಾಡ್ತಾ ಇರೋದು ಬಂದು ನಮ್ಮ ಸೋದರತ್ತೆ, ನಮ್ಮ ಅಮ್ಮನ ಅಣ್ಣನ ಹೆಂಡ್ತಿ. ನನಗೆ ದೊಡ್ಡಮ್ಮನ ಮಗಳೇ ಕೂಡ ಆಗಬೇಕು. ಇನ್ನು ಉಳಿದವರೆಲ್ಲ ರಿಲೇಷನ್ ಅಕ್ಕ ಆಗಬೇಕು, ಅಕ್ಕ ಅತ್ತಿಗೆ ಆ ಥರ ಆಗಬೇಕು ಅವ್ರ ಮಗ. ಅಷ್ಟರಲ್ಲಿ ಅಕ್ಕ ಬಾವ ಕೂಡ ಬಂದರು. ಸೊ ಅವರು ಕೂಡ ಹೋಗಿ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದಮೇಲೆ ಎಲ್ಲರೂ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಅಲ್ಲಿಂದ ಊಟಕ್ಕೆ ಕೂಡ ಹೋದ್ವಿ. ನಾನು ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ, ತುಂಬ ದಿನ ಆದಮೇಲೆ ಸಿಕ್ಕಿದ್ವಲ್ವ. ಸೊ ಎಲ್ಲ ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಕೂಡ ಸ್ಪೆಂಡ್ ಆಯಿತು. ಅದೆಷ್ಟು ಊಟ ಎಲ್ಲ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 10 o'clock ಆಗಿಬಿಟ್ಟಿತ್ತು. ಸೊ ಮತ್ತು ಎಲ್ಲರೂ ಅವ್ರವ್ರ ಮನೆ ಕಡೆಗೆ ಎಲ್ಲರೂ ಹೊರಡ್ಮೇಲೆ ನಾವು ಕೂಡ ಬಂದ್ವಿ. ಇದೇ ಒಂದು ಚೌಟ್ರಿನಲ್ಲಿ ಮದುವೆ ಆಗಿದೆ ಅಂಥದ್ದು. ಎಲ್ಲರೂ ನಿಂತ್ಕೊಂಡಿದ್ರು, ಗಾಡಿಗಳು ಬುಕ್ ಮಾಡಿಕೊಂಡು. ಸುಮ್ಮನೆ ಹಂಗೆ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವು. ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಾವು ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಬಿಗ್ ಬಾಸ್ ನೋಡಿಬಿಟ್ಟು ಕಂಪ್ಲೀಟ್ ಮಾಡಿ ಆದಮೇಲೆ ಮತ್ತೆ ರಿಪೀಟ್ ಬರುತ್ತಲ್ಲ, ಅದು ಎಷ್ಟು ಮಿಸ್ ಆಗಿತ್ತೋ ಅಷ್ಟನ್ನ ಮತ್ತೆ ನೋಡಿ ಇವಾಗ ಮಲ್ಕೊಳ್ಳೋಣ ಅಂಥೇಳಿ ಬಂದ. ಹಾಗೆ ಮಾತಾಡಿರ್ಲಿಲ್ವಲ್ಲ, ಸೊ ಮಾತಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡೋಣ ಅಂಥೇಳಿ ಇಟ್ಕೊಂಡೆ. ರಿಲೇಟಿವ್ಸು ಫ್ಯಾಮಿಲಿ ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಅಕ್ಕ ಬಾವ ಮಕ್ಕಳು ಬಂದಿರಲಿಲ್ಲ, ಅಕ್ಕ ಬಾವ ಬಂದಿದ್ದರು. ಅದಾದಮೇಲೆ ಇನ್ನು ಅತ್ತೆ ಬಂದುಬಿಟ್ಟು ಮೇಘನ ಮನೆಗೆ ಹೋಗಿದ್ದಾರೆ. ಏಕೆಂದರೆ ನಾಳೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅವಳಿಗೆ. ಸೊ ಹಂಗಾಗಿ ಅವ್ರನ್ನ ಮತ್ತೆ ಅಲ್ಲಿ ಹೋಗಿದ್ದಾರೆ. ನಾನು ಕೂಡ ನಾಳೆ ಮಾರ್ನಿಂಗ್ ಹೋಗ್ತೀನಿ, 10 ಅಂತಲೂ ಹೇಳಿದ್ದಾರೆ. ಸೊ ಅಷ್ಟು ನಾನು ಹೋಗಬೇಕು, ಬೆಳಿಗ್ಗೆ ಹೋಗ್ತೀನಿ ನಾನು ಹಾಸ್ಪಿಟ್ಲಿಗೆ. ಹಾಗಾಗಿ ಮದುವೆ ಅಟೆಂಡ್ ಮಾಡೋಕ್ಕಾಗಲ್ಲ ಬೆಳಿಗ್ಗೆ. ಪಾಪ ಅದಕ್ಕೆ ಕೂಡ ಹೇಳಿದ್ರು ನನಗೆ ಬೆಳಿಗ್ಗೆಗೂ ಬಾಮ್ಮ ಮದುವೆಗೆ ಅಂತೇಳಿ. ಬಟ್ ಅವ್ರು ಹೇಳಿದೆ ಅವ್ರು ಈ ಥರ ಇದೆ, ಸೊ ಹಂಗಾಗಿ ನಾನು ಅಲ್ಲಿ ಹೋಗಬೇಕು ಅಂತ. ಓಕೆ ಪರವಾಗಿಲ್ಲ, ಈ ಥರದ್ದೆಲ್ಲ ಇದ್ರೆ ಎಲ್ಲರೂ ಅರ್ಥ ಮಾಡ್ಕೊಂಡೇ ಮಾಡ್ಕೊತಾರೆ ಅಂದ್ಬಿಟ್ಟು ಸರಿ ಎಲ್ಲನೂ ಮೀಟ್ ಮಾಡಿ ಮಾತಾಡಿ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ನಮ್ಮಮ್ಮನ ಕ್ಲೋಸ್ ಫ್ರೆಂಡ್ ಸುಶೀಲಾ ಆಂಟಿ ಅಂತ, ಅವ್ರನ್ನ ಕೂಡ ಮೀಟ್ ಮಾಡಿ ಮಾತಾಡಿಸ್ದೆ. ಅದೊಂಥರ ಖುಷಿ ಆಯಿತು. ಅವ್ರ ಮಗಳು ನಳಿನಾ ಅವರು ಕೂಡ ಸಿಕ್ಕಿದ್ರು. ಅವರು ನೀನು ವಿಡಿಯೋ ಎಲ್ಲ ನೋಡ್ತೀನಿ ಕಣೆ ಅಂತ ನನಗೆ ಕಮೆಂಟ್ ಬರ್ತಾಯಿತ್ತು, ನಳಿನಾ ಅಂತ ಹೇಳ್ಬಿಟ್ಟು. ನಾನು ಗೆಸ್ ಮಾಡಿದೆ ಇರ್ಬೋದು ಅಂತ, ಏಕೆಂದರೆ ನನಗೆ ಗೊತ್ತಿರೋರಲ್ಲಿ ಅವರೇ ಇದ್ದಿದ್ದು ಮೀನು ಆ ಥರ ಇದು ಅಂತ. ಸೊ ಹಂಗಾಗಿ ಅಂದ್ಕೊಂಡೆ. ಬಟ್ ಅವ್ರು ಹೇಳಿದಾಗ ಅವರೇ ಅಂತ ಕನ್ಫರ್ಮ್ ಆಯಿತು, ಖುಷಿ ಆಯಿತು. ಅವ್ರು ನನ್ನ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ. ಏಕೆಂದರೆ ಸುಶೀಲಾ ಆಂಟಿ ಇದ್ದಾರಲ್ಲ, ಅವ್ರು ಬಂದುಬಿಟ್ಟು ನಮ್ಮಮ್ಮನ ಕ್ಲೋಸ್ ಫ್ರೆಂಡ್. ನನ್ನ ಮಗನ ಕೂಡ ಅವ್ರನ್ನ ತೋರಿಸ್ಬಿಟ್ಟು ಹೇಳ್ತಾರೆ, ನೋಡು ನಮ್ಮಮ್ಮ ಅವಾಗೆಲ್ಲ ಅವರು ಚಿಕ್ಕವರಿದ್ದಾಗ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ದು ಅದೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡಿ ಮಾತಾಡಿಸ್ಕೊಂಡು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹುಡುಗಿ ಜೋಡಿ ತುಂಬಾ ಚೆನ್ನಾಗಿದೆ, ಮುದ್ದಾಗಿ. ಸೊ ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಬಂದು ಬಿಗ್ ಬಾಸ್ ಮಿಸ್ ಆಗಿಬಿಟ್ಟಿತ್ತಲ್ಲ. ಸೊ ಇನ್ನರ್ಧ ಎಪಿಸೋಡ್ನ ನೋಡಿಕೊಂಡು ಇವಾಗ ಮಲ್ಕೊಳ್ಳೋಣ ಅಂತ ಬಂದೆ. ಹಾಗೆ ಅವ್ರನ್ನ ಕೂಡ ಮಾತಾಡಿರ್ಲಿಲ್ವಲ್ಲ, ಸೊ ಮಾತಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಇತ್ತು, ಬಿಸಿಗಿಟ್ಟಿದ್ದೀನಿ. ಸೊ ಆ ಒಂದು ಗ್ಯಾಪಲ್ಲಿ ಮಾತಾಡ್ಬಿಡೋಣ ಅಂತ. ನನ್ನ ಮಗ ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾನೆ, ಏಕೆಂದರೆ ನಾಳೆ ಟೆಸ್ಟ್ ಇದೆ ಅವನಿಗೆ. ನಾಳೆ ಟೆಸ್ಟ್ ಇರೋದ್ರಿಂದ ಮಾರ್ನಿಂಗ್ ಬೇಗ ಇದು ಓದ್ಕೊಳ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು. ಅಂದರೆ ಬಂದಿದ ತಕ್ಷಣ ಎಲ್ಲ ಓದಿದ್ದ ಆಲ್ರೆಡಿ. ಅವನೇನು ಪೋರ್ಷನ್ ಇದೆ ಕ್ಲಾಸ್ ವರ್ಕ್ ಎಲ್ಲ ಒಪ್ಪಿಸಿದ್ದಾನೆ. ಬಟ್ ಏನಂದರೆ ಇವಾಗ ಹೈಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ಬುಕ್ಕಲ್ಲೂ ಕೂಡ ಮಧ್ಯದಲ್ಲಿ ಸೆಲೆಕ್ಟ್ ಮಾಡಿ ಕೊಡ್ತಾರಲ್ವ, ಅದನ್ನೆಲ್ಲ ಸ್ವಲ್ಪ ಗ್ಲಾನ್ಸ್ ಮಾಡು ಅಂತ ಹೇಳಿದೆ. ಅದಕ್ಕೆ ಬೆಳಿಗ್ಗೆ 5:30ಗೆ ಎಬ್ಬಿಸು, ನಾನು ಎದೊಳ್ತೀನಿ ಓದ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಮಲ್ಕೊಳ್ತೀನಿ ಅಂತ ಮಲ್ಕೊಂಡಿದ್ದಾನೆ. ನಾನು ಕೂಡ ಮಲ್ಕೋಬೇಕು. ಸೊ ಮೇಕಪ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಲಿಪ್ಸ್ಟಿಕ್ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದೆ. ಸೊ ನೋಡ್ಬೋದು, ಲಿಪ್ಸ್ಟಿಕ್ ಅಲ್ಲ ಅದು ಆ್ಯಕ್ಚುಲಿ ಲಿಪ್ ಲೈನರು. ಸೊ ಆ ಲಿಪ್ ಲೈನರ್ ಏನಿದೆ ಅದನ್ನು ನಾನು ಲಿಪ್ಗೂ ಕೂಡ ಫಿಲ್ ಮಾಡಿದೆ. ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ಮನೆಗೂ ಬಂದು ನೀರೆಲ್ಲ ಕುಡಿದು ಎಲ್ಲ ಇದು ಮಾಡಿದ್ದೀನಿ. ಆದರೂ ಕೂಡ ಒಂಚೂರು ಕದಲಿಲ್ಲ ಲಿಪ್ಸ್ಟಿಕ್ಕು, ಅಷ್ಟು ಚೆನ್ನಾಗಿದೆ. ಮತ್ತು ನಾನೇನು ಕೈಗೆ ಹಚ್ಕೊಂಡಿದ್ದೀನಿ ಕೂಡ ಅದನ್ನು ನೀರಲ್ಲೆಲ್ಲ ಹಾಕಿ ತೊಳೆದಿದ್ದೀನಿ. ಸೊ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ ಎರಡಲ್ಲಿ ಇಲ್ಲಿ. ಸೊ ನೀರಲ್ಲೆಲ್ಲ ಹಾಕಿ ತೊಳೆದೆ, ಹಂಗೂ ಕೂಡ ಹೋಗಲಿಲ್ಲ. ಮದುವೆ ಲೇಟ್ ಆಗಿಬಿಡ್ತಲ್ಲ ಅಂತ ಹಂಗೆ ಹೊರಟೋದೆ. ನೋಡ್ಬೋದು ಲಿಪ್ಸ್ಟಿಕ್ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಸ್ಮಡ್ಜ್ ಪ್ರೂಫ್ ಥರನೇ ಇದೆ. ನಾನು ಆ್ಯಸ್ ಅ ಲಿಪ್ ಲೈನರ್ ಕೂಡ ಯೂಸ್ ಮಾಡ್ಬೋದು, ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ಬೋದು ಅಂತ ಅದರಲ್ಲಿ ಇತ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಮಾಡಿದ್ದು.
ಬಟ್ ಚೆನ್ನಾಗಿದೆ, ಶೇಡ್ ಕೂಡ ಚೆನ್ನಾಗಿದೆ. ನಿಮ್ಗೇನಾದ್ರು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಅದಕ್ಕೋಸ್ಕರ ನಾನು ಫೇಸ್ ವಾಶ್ ಮಾಡಿಲ್ಲ ಇನ್ನು. ಸೊ ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ಇದ್ರದ್ದು ರಿವ್ಯೂ ನಿಮಗೆ ಹೇಳಿಬಿಟ್ಟು, ಏಕೆಂದರೆ ನಾವು ಯೂಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಟ್ಟರೆ ನಿಮಗೂ ಕೂಡ ಇದಾಗುತ್ತೆ. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಂತೂ ಖಂಡಿತ ಅಲ್ಲ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ಲೈವ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಮುಂದೆನೇ ನಾನು ಈ ಒಂದು ಲಿಪ್ ಲೈನರ್ನ ಆ್ಯಸ್ ಅ ಲಿಪ್ಸ್ಟಿಕ್ ಹಾಕೊಂಡು ಹೋಗಿರೋಂಥದ್ದು. ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಾಗಿ ರಿವ್ಯೂ ಹೇಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಕೂಡ ಯೂಸ್ ಮಾಡಿ. ಜಸ್ಟ್ 75 ರುಪೀಸ್ ಅಷ್ಟೇ. ಯೂಸ್ ಮಾಡಿ, ನಿಮಗೂ ಕೂಡ ಅದೇ ರೀತಿ ಅನಿಸುತ್ತೆ. ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ, ಯೂಸ್ ಮಾಡಿಬಿಟ್ಟು. ಸೊ ಅದನ್ನು ರಿವ್ಯೂ ಹೇಳೋಣ ಅಂತಲೇ ನಾನು ಫೇಸ್ ವಾಶ್ ಮಾಡಿರಲಿಲ್ಲ. ಸೊ ಇವಾಗ ಹೋಗಿ ಫೇಸ್ ವಾಶ್ ಮಾಡಿಬಿಟ್ಟು ನಾನು ಕೂಡ ಮಲ್ಕೊಳ್ತೀನಿ. ಮತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಅಲ್ಲಿ ಹೊರಡಬೇಕು. ಹೆಣ್ಮಗುನೇ ಆಗಲಿ ಅಂತೇಳಿ ನಮ್ಮೆಲ್ಲರ ಆಸೆ. ಹೆಣ್ಮಗುನೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಕ್ರಾಸ್ ಫಿಂಗರ್ಸ್. ಗುರುರಾಯರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಏಕೆಂದರೆ ಅವಳು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನಾನಿದ್ದೆ ಅವಳ ಜೊತೆ. ಮಂತ್ರಾಲಯಕ್ಕೆ ಹೋದಾಗಲೂ ನನ್ನ ಜೊತೆನೇ ಇದ್ಳು ಅವಳು. ಸೊ ಹಾಗಾಗಿ ರಾಯರ ಆಶೀರ್ವಾದ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಣ್ಮಗು ಆಗಲಿ ಅಂತ. ಯಾವ ಮಗು ಆದರೂ ನಮ್ಮ ಮಗುನೇ ಆರೋಗ್ಯವಾಗಿರಲಿ ಅಷ್ಟೇ. ಸೊ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಗುಡ್ ನೈಟ್ ಎಲ್ಲರೂ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಥರ್ಸ್ಡೇ ಮಾರ್ನಿಂಗ್ ಹೊರಟಿದ್ದೀನಿ. ಈಗ ನಾನು ಇವತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾಳೆ ಅಂತ ಹೇಳಿದ್ನಲ್ವ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಹೊರಟಿದ್ದೀನಿ. ಪೂಜೆ ಮಾಡೋಕ್ಕಾಗಿಲ್ಲ, ಟೈಮ್ ಆಗಿಬಿಟ್ಟು. ನೋಡೋಣ ಸಂಜೆ ಬಂದುಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹಂಗೆ ಹೊರಡ್ತಾ ಇದ್ದೀನಿ. ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ ಅಂತ. ಅಲ್ಲೋದ್ಮೇಲೆ ನಾನು ವಿಡಿಯೋ ಮಾಡ್ಕೊಳ್ಳೋದಿಲ್ಲ. ಏಕೆಂದರೆ ಅವರ ಸ್ಪೆಷಲ್ ಮೂಮೆಂಟ್ ಅವರ ಬ್ಲಾಗಲ್ಲಿ ಬಂದ್ರೆ ಚೆಂದ. ಸೊ ಹಾಗಾಗಿ ನಾನೇನು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಹೊರಟಿದ್ದೀನಿ ಅಂಥೇಳಿ ಅಷ್ಟೇ, ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಆಮೇಲೆ ಕಮೆಂಟ್ ಹಾಕ್ತೀರಾ ನೀವು ಬೇಗನೆ ಏನಾದರೂ ಜಗಳ ಮಾಡ್ಕೊಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ. ಸೊ ಆ ಥರದ್ದೆಲ್ಲ ಏನಿಲ್ಲ. ಈವ್ನಿಂಗ್ ಫ್ರೆಂಡ್ಸ್, ಮಾರ್ನಿಂಗ್ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅದಾದಮೇಲೆ ನನ್ನ ಬ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಹೋದೆ. ಆಮೇಲೆ ನಾನು ಮನೆಗೆ ಬಂದಾಗಲೇ ಸಂಜೆ 4:30 ಏನೋ ಆಗಿತ್ತು. ಮನೆಗೆ ಬಂದಾಗ ಯಾಕೋ ಗೊತ್ತಿಲ್ಲ, ಅಲ್ಲಿಂದ ಬಂದಳ ವೆದರ್ಗೋ ಅಥವಾ ಥಂಡಿಗೋ ಮತ್ತು ನಿನ್ನೆ ಬೇರೆ ಫಂಕ್ಷನ್ ಇದೆ ಅಂದ್ಬಿಟ್ಟು ತಲೆಗೆ ಸ್ವಲ್ಪ ಮೆಹಂದಿ ಹಾಕ್ಕೊಂಡು ಸ್ನಾನ ಮಾಡಿದೆ. ಅದೋ ಏನೋ ಎತ್ತಾಕ್ಬಿಟ್ಟು ಫುಲ್ಲು ಹೆಂಗೆ ಅಂದರೆ ಒಂಥರ ತಲೆಭಾರ, ಕೋಲ್ಡ್ ಜಾಸ್ತಿ ಆಗ್ಬಿಟ್ಟು ಕೆಮ್ಮು ಬಂದ್ಬಿಟ್ಟಿದೆ. ಬಂದಾಗಿಂದ ಹಂಗೆ ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದೆ ಕೂಡ. ಯಾಕೋ ತುಂಬ ಟಯರ್ಡ್ ಆಗಿಬಿಡ್ತು, ಆ ಥರ ಮಲ್ಕೊಂಡಿದ್ದೆ. ಆಮೇಲೆ ನನ್ನ ಮಗ ಸ್ಕೂಲಿಂದ ಬಂದಿದ್ದ. ಅವನ್ನೆಲ್ಲ ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಮತ್ತು ನಾಳೆ ಟೆಸ್ಟ್ ಇದೆ ಅವ್ರಿಗೆ ಕನ್ನಡ. ಸೊ ಅದನ್ನು ಓದಿ ಒಪ್ಪಿಸ್ಬಿಟ್ಟು ಅದಾದಮೇಲೆ ನಾವೆಲ್ಲ ಮತ್ತೆ ಮೇಘನ ನೋಡೋಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಇತ್ತು. ಬಟ್ ಯಾಕೋ ನನ್ನ ಕೈಲಿ ಆಗಲೇ ಇಲ್ಲ. ಈ ಕೆಮ್ಮು ಇರೋದ್ರಿಂದ ಮತ್ತೆ ಥಂಡಿನಲ್ಲಿ ಹೋದರೆ ನನಗೆಲ್ಲಿ ಕೋಲ್ಡ್ ಸ್ಟಾರ್ಟ್ ಆಗಿಬಿಡುತ್ತೋ ಅನ್ನೋ ಬೈಕೆ. ಆಲ್ರೆಡಿ ಕೋಲ್ಡ್ ಇದೆ, ಫುಲ್ಲು ರನ್ನಿಂಗ್ ನೋಸ್ ಇದೆ. ಇನ್ನೂ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಸಂಡೇ ಹೋಗೋದು ಪ್ಲ್ಯಾನ್ ಇದೆ. ಸೊ ಸಂಡೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಅವಳಿಗೆ. ಮತ್ತು ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಮತ್ತು ಒಂದಿಬ್ಬರು ಕಾಲ್ ಕೂಡ ಮಾಡಿದ್ರಿ ನನಗೆ, ಯಾವ ಮಗು ಆಗಿದೆ ಏನು ಆಯ್ತಾ ಅಂತೇಳಿ. ಸಾರಿ, ಮಗು ಆಗಿದೆ, ಮಗು ಬಾಣಂತಿ ಇಬ್ಬರು ಆರೋಗ್ಯವಾಗಿದ್ದಾರೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾವ ಮಗು ಆಗಿದೆ ಮತ್ತು ಹೇಗೆ ಏನು ಎತ್ತ ಎಲ್ಲ ಪೂರ್ತಿ ವಿಡಿಯೋನ ನೀವು ಅವ್ರ ವ್ಲಾಗಲ್ಲೇ ನೋಡ್ಬೋದು. ಏಕೆಂದರೆ ನಾನು ಮೊದಲೇ ಹೇಳಿದ್ದೆ, ಬೆಳಗ್ಗೆನೇ ಇಲ್ಲಿಂದ ಹೋಗುವಾಗಲೇ ಹೇಳಿದ್ದೆ ನಾನೇನು ವಿಡಿಯೋ ಮಾಡ್ಕೊಳ್ಳಲ್ಲ. ಏಕೆಂದರೆ ಅವರ ಒಂದು ಪ್ರಿಷಿಯಸ್ ಮೂಮೆಂಟ್ನ ಅವ್ರ ವ್ಲಾಗಲ್ಲಿ ನೋಡಿದ್ರೇ ಚೆಂದ. ಅದು ಡಿವೈಡ್ ಆಗಿಬಿಡ್ತು ಅಂತಂದರೆ ಅದು ಚೆನ್ನಾಗಿರಲ್ಲ ಅಷ್ಟೊಂದು ಅಂದ್ಬಿಟ್ಟು ನಾನೇನು ಮಾಡ್ಕೊಂಡಿಲ್ಲ ವೀಡಿಯೋ. ಜಸ್ಟ್ ಮಗುದ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಯಾಕೆಂದರೆ ಅಪ್ಪು ಹುಟ್ಟಿದಾಗಲೂ ಅಪ್ಪುದೊಂದು ಫೋಟೋ ಇತ್ತು ನನ್ನ ಹತ್ರ. ಸೊ ಈ ಪಾಪು ಹುಟ್ಟಿದಾಗಲೂ ಇವಾಗಲೂ ಒಂದು ಫೋಟೋ ಇರಲಿ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಫೋಟೋ ತೆಕ್ಕೊಂಡಿದ್ದೀನಿ ಅಷ್ಟೇ. ನಾನು ಇನ್ನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಎಲ್ಲ ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಅವಳಿಗೂ ಕೂಡ ಟೈಮ್ ಕೊಡಿ. ಯಾಕೆಂದರೆ ರಿಕವರ್ ಆಗೋದಕ್ಕೆ ಟೈಮ್ ಬೇಕಿರುತ್ತೆ. ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಏನು ಎತ್ತ ಅಂಥೇಳಿ. ಸೊ ಅವಳೇ ಎಡಿಟ್ ಮಾಡಿ ಹಾಕಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಕೊಡಿ. ಆದಷ್ಟು ಬೇಗ ಅವಳು ವಿಡಿಯೋನ ಅಪ್ಲೋಡ್ ಮಾಡ್ತಾಳೆ. ಸೊ ಆಲ್ರೆಡಿ ಅವಳ ಇದರಲ್ಲಿ ಪೇಜಲ್ಲಿ ಅವಳು ಹಾಕಿದ್ದಾಳೆ ಮಗು ಆಗಿದೆ ಏನು ಎತ್ತ ಇಲ್ಲ ಅಂತ. ಸೊ ನೋಡಿ, ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಏನು ಮಗು ಆಗಿದೆ ಏನು ಅಂತ. ಆದಷ್ಟು ಬೇಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಮತ್ತು ನನಗೆ ಕಾಲ್ ಮಾಡಿದ್ರು ಕೂಡ ಮಗು ಆಗಿದೆ ಅಂತ ಹೇಳಬಲ್ಲೆ ಅಷ್ಟೇ. ಯಾವ ಮಗು ಏನು ಅಂತ ನಾನು ಹೇಳೋಕ್ಕಾಗಲ್ಲ.
ಸಾರಿ, ನನಗೆ ಏನು ಕಮೆಂಟ್ ಎಲ್ಲ ಮೆಸೇಜ್ ಎಲ್ಲ ಮಾಡಬೇಡಿ, ಮತ್ತು ಕಾಲ್ ಕೂಡ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ ನಿಮ್ಮ ಕ್ಯೂರಿಯಾಸಿಟಿ ಏನಿರುತ್ತೆ ಅಂದರೆ ಯಾವ ಮಗು ಆಗಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಆ ಒಂದು ಕನ್ಸರ್ನ್ಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸೊ ನಾವು ನಮ್ಮ ಫ್ಯಾಮಿಲಿ ಅವಳು ಎಲ್ಲರೂ ಅಷ್ಟೊಂದು ಕನ್ಸರ್ನ್ ಇಟ್ಕೊಂಡು ನೀವು ಕೇಳ್ತಾ ಇದ್ದೀರಾ ಅಂದಾಗ ಹೇಳೋದು ಸಹಜ, ಧರ್ಮ ನಮ್ಮದು ಕೂಡ. ಬಟ್ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ, ಹೇಳ್ತಾರೆ, ಆದಷ್ಟು ಬೇಗ ಹೇಳ್ತಾರೆ. ಸೊ ನನ್ನ ಮಗು ಆಗಿದ್ರೆ ಖಂಡಿತ ನಾನು ಕೂಡ ಟೈಮ್ ತೊಗೋತಾ ಇದ್ದೇನೋ, ಹಾಗೆ ಅವರು ಕೂಡ ಸ್ವಲ್ಪ ಟೈಮ್ ತೊಗೊಳ್ಳಿ, ಆಯಿತಾ. ಇದಿಷ್ಟು. ಈಗ ಇವರಿಬ್ಬರು ಹೋಗಿದ್ದಾರೆ, ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ನಾನು ಸುಮ್ಮನೆ ಅವನಿಗೆ ಓದಿಸಿದೆಲ್ಲ ಆಯಿತು, ಇನ್ನೊಂದು ಲೆಸನ್ ಇತ್ತು, ಬಟ್ ಲೇಟ್ ಆಗುತ್ತೆ, ಹೋಗಿ ಬಂದ್ಬಿಡಿ ಆದಷ್ಟು ಬೇಗ. ಯಾಕೆಂದರೆ ಆಮೇಲೆ ಹಾಸ್ಪಿಟಲಲ್ಲಿ ಒಳಗಡೆ ಬಿಡಲಿಲ್ಲ ಅಂತಂದರೆ ಸುಮ್ಮನೆ ಹೋಗಿದ್ದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಬೇಗ ಹೋಗಿ ನೋಡ್ಕೊಂಡು ಬನ್ನಿ, ಇನ್ನೊಂದು ಲೆಸನ್ ತಾನೇ ನಾನು ಬಂದಮೇಲೆ ಕೇಳ್ತೀನಿ ಅಂದ್ಬಿಟ್ಟು ಕಳಿಸ್ದೆ. ಹೋಗಿದ್ದಾರೆ, ನಾನು ಹೋಗೋಕ್ಕಾಗಿಲ್ಲ. ನನ್ನ ಕೈಲಂತೂ ನಿಜ ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾಯಿದೆ ಅನಿಸುತ್ತೆ, ಹೆಂಗೆ ಒಂಥರ ತಲೆಭಾರ ಆಗ್ತಾಯಿದೆ, ರನ್ನಿಂಗ್ ಮೋಸು ಸುಸ್ತಾಗ್ತಾಯಿದೆ ನನಗೆ. ಆದರೂ ಒಂದು ನೀವೆಲ್ಲ ಕಮೆಂಟ್ ಹಾಕ್ತಾಯಿದ್ರಲ್ಲ, ಮೆಸೇಜ್ ಮಾಡ್ತಾಯಿದ್ದಾರೆ, ಅದಕ್ಕೊಂದು ರಿಪ್ಲೈ ಮಾಡೋಣ ಅಂಥೇಳಿ ಮೊಬೈಲ್ನ ಇಟ್ಕೊಂಡಿದ್ದೀನಿ ಕೈಯಲ್ಲಿ. ಈಗ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಅವ್ರು ಬರೋವ್ರಿಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು, ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು ಲಿಪ್ ಲೈನರ್ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀನಿ ಅಂತ, ಬಟ್ ಈ ವಿಡಿಯೋದಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ, ಅದ್ರ ಬಗ್ಗೆ ಡೀಟೇಲ್ ಪೂರ್ತಿಯಾಗಿ, ಮತ್ತು ಲಿಂಕ್ ಎಲ್ಲ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ. ಅದ್ರ ಬಗ್ಗೆ ಡೀಟೇಲನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗಂತೂ ಸದ್ಯಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಆ್ಯಕ್ಚುಲಿ ಈ ವ್ಲಾಗಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನಾನು, ಅದ್ರ ಬಗ್ಗೆ ಡೀಟೇಲ್ ಕೊಡೋಣ ಅಂಥೇಳಿ. 2 ಶೇಡ್ ತರಿಸಿರೋ ಅಂಥದ್ದು. ಸೊ ಬಟ್ ಆಗ್ತಾಯಿಲ್ಲ, ಯಾಕೋ ತುಂಬಾ ತಲೆಭಾರ, ಅದೆಲ್ಲ ಮಾಡಬೇಕು ಅನ್ನೋದೆಲ್ಲ ತರಬೇಕು, ಇಟ್ಕೊಂಡು ಹೇಳಬೇಕು, ಮಾಡಬೇಕು, ಸಖತ್ತು ಟೆನ್ಷನು. ಸೊ ಹಂಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದನ್ನು, ಆಯಿತಾ. ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.